ನನ್ನ ಸೀಮಂತಕ್ಕೆ ಇವತ್ತು ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಕೂಡ ಬಂದಿದ್ಲು ಆಫೀಸ್ ಮುಗಿಸ್ಕೊಂಡು. ಅವಳದು ಸ್ವಲ್ಪ ಗ್ಲಾಮ್ ಹೌಸಲ್ಲಿ ಕೆಲಸ ಇತ್ತು. ಆ ವರ್ಕ್ನ ಮುಗಿಸ್ಕೊಂಡು ನಾವು ಮೆಹಂದಿ ಹಾಕ್ಸ್ಕೊಳಕ್ಕೆ ಬಂದ್ವಿ. ಮನೆಯಲ್ಲೇ ಹಾಕ್ತಾರೆ ಮೆಹಂದಿ. ಇವರಿಬ್ರು ಸಿಸ್ಟರ್ಸು. ತುಂಬ ಜನ ಅಡ್ರೆಸ್ ಕೂಡ ಕೇಳಿದ್ರಿ. ಇದು ಅಂದ್ರಳ್ಳಿಲಿ ಬರುತ್ತೆ. ಇಫ್ ಪಾಸಿಬಲ್ ನನ್ನ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅವ್ರದ್ದು ಬ್ಯಾನರ್ ಅಟ್ಯಾಚ್ ಮಾಡ್ತೀನಿ. ಬಿಕಾಸ್ ಕರೆಂಟ್ಲಿ ನನ್ನ ಹತ್ರ ಆ ಬ್ಯಾನರ್ ಪಿಕ್ಚರ್ ಇಲ್ಲ. ಆ್ಯಂಡ್ ಮೆಹಂದಿ ನಾನೊಂದು ಥೀಮಲ್ಲಿ ಹಾಕ್ಸ್ಕೊತಿದ್ದೀನಿ. ಜಸ್ಟ್ ಹ್ಯಾಂಡ್ಸಿಗೆ ಮಾತ್ರ ಹಾಕ್ಸ್ಕೊತಿರೋದು, ಕಾಲಿಗೆಲ್ಲ ಹಾಕ್ಸ್ಕೊತಿಲ್ಲ. ಬಿಕಾಸ್ ನನಗೆ ಅಷ್ಟೊತ್ತು ಕೂರಕ್ಕಾಗಲ್ಲ. ಇದನ್ನ ಹಾಕ್ಸ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ 3 ಅವರ್ಸ್ ಮೇಲಾಯಿತು. ಮೆಹಂದಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಹ್ಯಾಂಡ್ಗೆ ಹಸ್ಬೆಂಡ್ ಆ್ಯಂಡ್ ವೈಫ್ದು ಪಿಕ್ಚರ್ ಡ್ರಾ ಮಾಡಿಸಿ, ಚಿಕ್ಕ ಚಿಕ್ಕ ಕ್ಲಾತ್ಸು, ಟೆಡಿ ಬಿಯರ್ ಡ್ರಾ ಮಾಡಿಸಿದ್ದೆ. ಇನ್ನೊಂದು ಹ್ಯಾಂಡ್ಗೆ ಗಣೇಶ್ ಅದು ಡ್ರಾ ಮಾಡಿಸಿ ಪಾಪುದು ಪಿಕ್ಚರ್ ಡ್ರಾ ಮಾಡಿಸಿದ್ದೆ. ಅಂಡ್ ಇದು ಬ್ಯಾಕ್ ಹ್ಯಾಂಡ್ ಡಿಸೈನ್. ಇಲ್ಲೂ ಕೂಡ ಅಷ್ಟೇ ಪಾಪುದು ಟಾಯ್ಸ್ ಆಗಿರ್ಬೋದು, ಕ್ಲಾತ್ಸ್ ಈ ರೀತಿ ಡ್ರಾ ಮಾಡಿಸಿದ್ದೆ. ಮೆಹಂದಿ ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ಆಲ್ರೆಡಿ ಯೂಟ್ಯೂಬ್ ಲಾಂಗ್ ಫಾರ್ಮೆಟ್ ಅಲ್ಲಿ ಶೇರ್ ಮಾಡಿದ್ದೀನಿ. ಐ ಹೋಪ್ ನೀವು ಆ ವ್ಲಾಗ್ ನೋಡಿದೀರಾ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹ್ಯಾಂಡ್ಸ್ಗೆ ಕೋಕೋನಟ್ ಆಯಿಲ್ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡೆ. ಈ ರೀತಿ ಕಾಣಿಸ್ತಿತ್ತು ಕಲರ್ ನನಗೆ ಅವತ್ತು. ಆಫ್ಟರ್ 2 ಡೇಸ್ ಅಂದ್ರೆ ನಾನು ಸೀಮಂತ ದಿನ ಈ ರೀತಿ ಕಲರ್ ಬಂದಿತ್ತು. ಇಷ್ಟು ಡಾರ್ಕ್ ಇದ್ರು ಸಾಕು ಫೋಟೋಸ್ಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ನನ್ನ ತಂಗಿ ಈ ರೀತಿ ತುಂಬಾ ಸಿಂಪಲ್ ಆಗಿ ಹಾಕ್ಸ್ಕೊಂಡಿದ್ಲು. ಇವತ್ತಿನ ವ್ಲಾಗ್ ಇದಾಗಿತ್ತು. ನಾಳೆ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್.